ಹಾಯ್, ವೆಲ್ಕಮ್ ಟು ಮೈ ಚಾನಲ್. ನಾನು ಅಂಬಿಕಾ. ಹೇಗಿದ್ದೀರಾ ಎಲ್ಲರೂ? ನಾವು ಚೆನ್ನಾಗಿದ್ದೀವಿ. ನೋಡಿ, ಇವತ್ತೊಂದು ವಾಂಗಿಬಾತ್ ತೋರಿಸ್ತಾ ಇದ್ದೀನಿ. ವಾಂಗಿಬಾತ್ ಅಂದರೆ ಯೂಶಲಿ ಎಲ್ಲರೂ ಮಾಡೇ ಮಾಡ್ತಾರೆ, ಬಟ್ ಕಡಲೆಬೇಳೆ ಹಾಕಿ ಮಾಡ್ತಾರೆ. ನಾನಿಲ್ಲಿ ಬಟಾಣಿ ಯೂಸ್ ಮಾಡಿ ಮಾಡ್ಕೊಳ್ತಾ ಇದ್ದೀನಿ. ಬಟಾಣಿ ಹಾಕೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ವಾಂಗಿಬಾತ್ ಪೌಡ್ರು ಕೂಡ ನಾವು ಮನೆಯಲ್ಲಿ ರೆಡಿ ಮಾಡ್ಕೊಂಡಿರೋವಂಥ ಪೌಡ್ರು. ನಿಮಗೆ ಆ ಲಿಂಕ್ ಬೇಕಿದ್ದರೆ ಕಮೆಂಟ್ ಮಾಡಿ, ನಾನು ಖಂಡಿತ ಅದನ್ನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ನಾನು ಇವಾಗ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಳ್ತಾಯಿದ್ದೀನಿ. ಅದಕ್ಕೊಂದು ಸ್ವಲ್ಪ ಎಣ್ಣೆ ಜಾಸ್ತಿ ತೊಗೊಂಡಿದ್ದೀನಿ, ಯಾಕಂದರೆ ಇಲ್ಲಿ ನೀರೇನು ಉಪಯೋಗಿಸ್ತಾ ಇಲ್ಲ. ಅದಕ್ಕೋಸ್ಕರ ಈರುಳ್ಳಿ ಹಾಕಿದ ಮೇಲೆ ನಾನು ಕರಿಬೇವು ಯಾಕೆ ಹಾಕ್ತೀನಿ ಅಂದರೆ ಅದು ಬಣ್ಣ ಕಳ್ಕೊಳ್ಳುತ್ತೆ ಅನ್ನೋ ಉದ್ದೇಶದಿಂದ. ನನಗೆ ಹಾಗೆ ಕರಿಬೇವು ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ಸ್ಮೆಲ್ಲು ಚೆನ್ನಾಗಿರುತ್ತೆ ಅಂತ. ಈರುಳ್ಳಿ ಒಂದೊಳ್ಳೆ ಫ್ರೈ ಆದಮೇಲೆ ಉದ್ದುದ್ದಕ್ಕೆ ತೆಳ್ಳಗೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಬಿಳಿ ವಾಂಗಿಬಾತ್ ಮೊಳಗಾಯಿನ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಅದನ್ನು ಒಂದೊಳ್ಳೆ ಮಿಕ್ಸ್ ಮಾಡಿ ಸ್ವಲ್ಪ ಲಿಡ್ ಕ್ಲೋಸ್ ಮಾಡ್ಕೊಳ್ಳೋಣ. ಮಾಡಿ ಅದನ್ನು ತೆಗೆದ್ಮೇಲೆ ಉಪ್ಪು, ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಂಡಿದ್ದೀನಿ, ನಾನಿಲ್ಲಿ ಹೆಚ್ಚು ಹಾಕ್ಕೊಂಡಿಲ್ಲ. ಇಲ್ಲೇ ಅರಶಿನ ಹಾಕ್ಕೊಂಡು ಲಾಸ್ಟಲ್ಲಿ ನಾನು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟೇ ಹಾಕಿದರೆ ಅದು ಸುಮ್ಮನೆ ಜಾಸ್ತಿ ನೀರು ಬಿಟ್ಕೊಂಡ್ಬಿಡುತ್ತೆ. ಅದಕ್ಕೆ ಬದನೆಕಾಯಿ ಬೆಂದ ಮೇಲೇ ನಾನು ಅದಕ್ಕೆ ಟೊಮೆಟೊ ಹಾಕ್ಕೊಂಡಿದ್ದೀನಿ. ನೋಡಿ, ಫೈನಲಿ ನಮ್ಮದು ಗೊಜ್ಜು ರೆಡಿ ಆಯಿತು. ಇವಾಗ ನಾನು ಅದಕ್ಕೆ ನಾವು ಪೌಡ್ರ್ ಮಾಡ್ಕೊಂಡಿದ್ದೀವಲ್ಲ, ಆ ಪೌಡ್ರನ್ನ ನಾನು ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ವಾಂಗಿಬಾತ್ ಪೌಡ್ರನ್ನ ನಾನಿಲ್ಲಿ ಅದನ್ನು 2 ಸ್ಪೂನಷ್ಟು ತೊಗೊಂಡಿದ್ದೀನಿ. ಸಾಕು, ನಮಗೆ ಒಂದು 2 ಕಪ್ ಅನ್ನಕ್ಕೆ ಅಷ್ಟು ಸಾಕು ಅನ್ನಿಸ್ತು. ಮತ್ತು ಫೈನಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟು ಅಷ್ಟೇ. ಒಂದು ಸಾರಿ ನೀವು ಮಾಡಿ ಟ್ರೈ ಮಾಡಿ ನೋಡಿ. ಕಡಲೆಬೇಳೆ ಹಾಕೋದಕ್ಕಿಂತ ಬಟಾಣಿ ಹಾಕೋದ್ರಿಂದ ತುಂಬ ಸ್ಪೆಷಲಾಗೂ ಇರುತ್ತೆ. ಇವಾಗ ರೈಸ್ ಹಾಕಿ ನೋಡಿ, ಇನ್ನೂ ಗೊಜ್ಜು ಉಳೀತು, ನಾನು ಅದನ್ನು ತೆಗೆದಿಟ್ಟಿದ್ದೀನಿ. ಇವಾಗ ನನ್ನ ಮಗನಿಗೋಸ್ಕರ ಎಷ್ಟು ಬೇಕು ಅಷ್ಟೇ ಕಲಿಸ್ಕೊಳ್ತಾ ಇದ್ದೀನಿ ನಾನು. ರೈಸ್ನೆಲ್ಲ ಕಲಿಸ್ಬಿಟ್ಟು ಫೈನಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ವಾವ್, ನೋಡೋಕ್ಕೆ ಕಲರ್ಫುಲ್ಲಾಗಿರುತ್ತೆ. ನೋಡಿ, ನಾನು ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ. ಖಂಡಿತ ಒಂದು ಸಾರಿ ಟ್ರೈ ಮಾಡಿ ನೋಡಿ. ಕಡಲೆಬೇಳೆ ಬದಲು ಬಟಾಣಿ ಹಾಕಿ ಒಂದು ಸಾರಿ ಟ್ರೈ ಮಾಡಿ. ನಾನು ಹೇಳಿದ ಕಷಾಯ ಹೊಟ್ಟೆ ಬೊಜ್ಜು, ಎಂಥ ಹೊಟ್ಟೆ ಬೊಜ್ಜಿದ್ರೂ ಮಂಜಿನ ಥರ ಕರಗುತ್ತೆ. ಅದಕ್ಕೋಸ್ಕರ ನಾನಿವಾಗ ಇದನ್ನು 1 ತಿಂಗಳಿಂದ ನಾನು ಟ್ರೈ ಮಾಡ್ತಾಯಿದ್ದೀನಿ. ತುಂಬ ಒಂದು ಒಳ್ಳೆ ರಿಸಲ್ಟ್ ಬಂದಿದೆ. ಅದನ್ನು ಹೇಗೆ ಮಾಡೋದು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ದಯವಿಟ್ಟು ಒಂದು ಸಾರಿ ಯಾರಿಗೆಲ್ಲ ಹೊಟ್ಟೆ ಇದೆ, ಇವತ್ತು ಹೊಟ್ಟೆ ಅನ್ನೋದೇ ಒಂದು ಶಾಪ ಆಗೋಗಿದೆ ಹೆಣ್ಮಕ್ಳಿಗೆ. ಡೆಲಿವರಿ ಆದಮೇಲೆ ಬಂದೇ ಬರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಬಟ್ ಅದನ್ನು ನಾವು ಕರಗಿಸೋ ಪ್ರಯತ್ನ ಮಾಡಬೇಕಷ್ಟೆ. ಅದಕ್ಕೆ ನಾನು ಅರ್ಧ ಹೋಳು ನಿಂಬೆಹಣ್ಣು, 1 ಸ್ಪೂನ್ ಜೇನುತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಇಷ್ಟ, ಬೇಕಾದ್ರೆ ಹಾಕ್ಕೋಬೋದು, ಬೇಡಾದರೆ ಬೇಡ. ಬಟ್ ಜೇನುತುಪ್ಪ ಹಾಕ್ಕೊಳ್ಳೋದ್ರಿಂದನೂ ಹೊಟ್ಟೆ ಬೊಜ್ಜು ಕರಗುತ್ತೆ ಅಂತ ಕೇಳಿದ್ದೀನಿ ನಾನು. ಅದಕ್ಕೋಸ್ಕರ ಜೇನುತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಟೀ ಕುಡಿಯೋ ಬದಲು ಅದನ್ನು ಕುಡಿದ್ರೆ ನಮಗೆ ಸ್ವೀಟು ಹುಳಿ ಎಲ್ಲ ಸೇರುತ್ತೆ. ಮತ್ತು ಅದರಲ್ಲಿ ತುಂಬ ನಾವು ಐಟಮ್ಸ್ಗಳನ್ನ ಹಾಕಿ ಮಾಡಿರೋದ್ರಿಂದ ಕಷಾಯ ಒಳ್ಳೆ ಟೇಸ್ಟು ಫ್ಲೇವರ್ ಆಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್.